ಪ್ರಯಾಣ ಅಂದರೆ ನಾವು ಎಷ್ಟು ದೂರ ಹೋಗ್ತೇವೆ ಅಂತಲ್ಲ, ಹೋಗೋ ದಾರಿಲಿ ನಾವು ಏನು ಅನುಭವಿಸ್ತೀವಲ್ಲ ಅದು ನಿಜವಾದ ಪ್ರಯಾಣ. ಇದು ಕೂಡ ಅದೇ ಥರದ್ದು ಒಂದು ಪ್ರಯಾಣ. ಇವತ್ತು ನಾವು ಪ್ಲ್ಯಾನ್ ಮಾಡಿದ ಹಾಗೆ ಎಂಥ ಸಹ ನಡೀಲೇ ಇಲ್ಲ. ಅದಕ್ಕೆ ಈ ಪ್ರಯಾಣ ಇಷ್ಟು ಸ್ಪೆಷಲ್ ಆಗಿರೋದು. ಪರಿಶುದ್ಧವಾದ ನೀರು, ಅವಾಗವಾಗ ಬಂದು ದಡಕ್ಕೆ ಬಡಿಯೋ ಅಲೆಗಳು, ಅದು ಹಾಲಿನ ನೊರೆಯಂತೆ ಆಗ್ತಾ ಇತ್ತು. ಹಾಗೆ ಈ ವಿಶಾಲವಾದ ಮ್ಯಾಂಗ್ರೋವ್ಸ್ ಕಾಡುಗಳು ಕೂಡ. ಇದೆಲ್ಲದರ ಕಡೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತಾನೆ ಸಹಾಯ ಮಾಡ್ತಿದ್ದ ಬಸ್ಸು ಮತ್ತು ಆಟೋ ರಿಕ್ಷಾಗಳು. ನಮ್ಮ ದಿನ ಈ ಸುಂದರವಾದ ಜಾಗದಿಂದ ಶುರುವಾಯಿತು. ಈ ಜಾಗದ ಹೆಸರು ಕೋಡಿ ಬೆಂಗ್ರೆ ಬೀಚ್ ಅಂತ. ಆ ಮರಳುಗಳ ಮೇಲೆ ಹೆಜ್ಜೆ ಆಗ್ತಾ ಇದ್ದಾಗೆ ದಡಕ್ಕೆ ಬಂದು ಬಡಿಯೋ ಒಂದೊಂದು ಅಲೆ ಕೂಡ ಒಂದೊಂದು ಕತೆಗಳನ್ನು ಹೇಳ್ತಾ ಇತ್ತು. ಕತೆಗಳು ಅವಾಗಲೇ ಸಮುದ್ರದ ಮಧ್ಯೆ ತಮ್ಮ ಪ್ರತಿದಿನದ ಹೊಟ್ಟೆಪಾಡಿಗಾಗಿ ಹೊರಟ ಕೆಲವೊಂದು ಮೀನುಗಾರರ ಕತೆಗಳು. ಅದರಲ್ಲಿ ಕೆಲವರು ಖಾಲಿ ಬಲೆ ಜೊತೆನೆ ಬಂದಿದ್ರು. ನನಗೆ ಒಂದು ಅರ್ಥ ಆಯಿತು, ಪ್ರತಿದಿನ ಬರೋ ಸೂರ್ಯ ಪ್ರತಿದಿನನೂ ಅದೃಷ್ಟನ ಹೊತ್ಕೊಂಡು ಬರಲ್ಲ. ಕೆಲವೊಂದು ಸಲ ಅವನು ಕೂಡ ಬರೀ ಮೌನವನ್ನೇ ಹೊತ್ಕೊಂಡು ಬರ್ತಾನೆ. ಆದರೂ ಇದೆಲ್ಲದರ ನಡುವೆ ಅವರಲ್ಲಿರುವ ಈ ಜೀವನೋತ್ಸಾಹ ಇದೆಯಲ್ಲ, ಅದಂತೂ ತುಂಬಾನೇ ಅದ್ಭುತ. ಎಂಕ್ಲೆಗೆ ಮೀನು ಹಾಪುಜಿ ಏನ್ ತಿನ್ಪುಜಿ ಅದಾ. ಇವಾಗ ನಾವು ಬೆಂಗ್ರೆ ಡೆಲ್ಟಾ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೇವೆ. ಸೊ ಇದು ಒಂದು ಕಡೆಯಿಂದ ನದಿ, ಇನ್ನೊಂದು ಕಡೆಯಿಂದ ಸಮುದ್ರ ಏನಿದೆ, ಎರಡು ಒಂಥರ ಸಂಗಮ ಆಗುವಂಥ ಜಾಗ. ಈ ಕಡೆ ಮತ್ತೆ ಬೋಟ್ ಹೌಸ್ ಕೂಡ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ಕ್ರೌಡ್ ಕಡಿಮೆ ಇರುತ್ತೆ. ಸೊ ಇದೊಂದು ಎಡ್ಜಲ್ಲಿ ಇರುವಂಥದ್ದು, ನಮ್ಮ ಸಿಟಿಯಿಂದ ತುಂಬ ದೂರದಲ್ಲಿ, ಉಡುಪಿಯಿಂದ ಒಂದು 17 ಕಿಲೋಮೀಟರ್ ದೂರದಲ್ಲಿದೆ. ಅದರಲ್ಲಿ ಕ್ರೌಡ್ ಪ್ಲೇಸ್ ಆಗಿರ್ಬೋದು, ಆ ಥರದ್ದು ಯಾವುದಿಲ್ಲ. ಸೊ ಖಾಲಿ ಇರುತ್ತೆ. ನೀವು ಬೆಳಗ್ಗೆ ಹೊತ್ತಲ್ಲಿ ಬಂದರೆ ಆರಾಮ್ಸೆ ವ್ಯೂವನ್ನು ಎಂಜಾಯ್ ಮಾಡ್ಬೋದು. ಇಲ್ಲಿ ನಿಮಗೆ ರೆಸಾರ್ಟ್ ಸಿಗುತ್ತೆ. ಅಂದರೆ ಯಾವ ಥರ ಅಂದರೆ ನಿಮಗೆ ಎರಡು ಸೈಡ್ ಕೂಡ ನೀರಿರುತ್ತೆ, ನಡುವಲ್ಲಿರೋದು ಐಲ್ಯಾಂಡ್ ಥರ ಫೀಲ್ ಆಗುತ್ತೆ ನಿಮಗೆ. ಆ ಥರದ ರೆಸಾರ್ಟಲ್ಲಿ ನೀವು ಸ್ಟೇ ಮಾಡಿದರೆ ನೈಟ್ ನಿಮಗೆ ಡಿನ್ನರ್ ಆಗಿರ್ಬೋದು, ನೈಟ್ ಟೈಮ್ ಚೆನ್ನಾಗಿರುತ್ತೆ. ಫೈರ್ ಕ್ಯಾಂಪ್ ಎಲ್ಲ ಮಾಡಿಕೊಂಡು ಇಲ್ಲೇ ಎಂಜಾಯ್ ಮಾಡ್ಬೋದು. ನಮಗೆ ಯಾವಾಗಲೂ ಗೊತ್ತಿರಲ್ಲ, ಇವತ್ತು ನಾವು ಕಳೆಯೋ ಪ್ರತಿ ಸಣ್ಣ ಸಣ್ಣ ಕ್ಷಣಗಳು ಕೂಡ ಆಗಿರ್ಬೋದು, ಅಥವಾ ನಾವು ಕ್ಯಾಪ್ಚರ್ ಮಾಡೋ ಒಂದೊಂದು ಮೊಮೆಂಟ್ಸ್ ಆಗಿರ್ಬೋದು, ಇದೇನೇ ಮುಂದೊಂದು ದಿನ ಸುಂದರವಾದ ನೆನಪುಗಳಾಗಿ ಕಾಣೋದು. ಇದುವೇ ಆಯ್ತಾ ನಮ್ಗೆ ಯಾವಾಗಲೂ ಈ ಟ್ರಾವೆಲಿಂಗ್ ಕಲಿಸೋದು. ಇಲ್ಲಿ ನಾವು ಜೀವನದ ಎರಡು ಮುಖಗಳನ್ನು ಕೂಡ ನೋಡ್ಬೋದು. ಒಂದು ಕಡೆ ಹ್ಯಾಪಿನೆಸ್, ಇನ್ನೊಂದು ಕಡೆ ಸ್ಟ್ರಗಲ್. ಎಲ್ಲನೂ ಕೂಡ ಒಂದೇ ಪ್ರೇಮದಲ್ಲಿ ನಮ್ಗೆ ಕಾಣ್ತದೆ. ಈ ಅಲೆಗಳ ಅಬ್ಬರ ಜೋರಾಗ್ತಾ ಇದ್ದಾಗೆ ನಾವು ಈ ಜಾಗನ ಅಲ್ಲೇ ಹಿಂದೆ ಬಿಟ್ಟು ನಾವು ಮುಂದೆ ಹೊರಡ್ತೇವೆ ನಮ್ಮ ಮುಂದಿನ ಎಕ್ಸ್ಪೀರಿಯನ್ಸ್ಗೆ. ನಮ್ಮ ಹತ್ರ ಫ್ಯಾನ್ಸಿ ಕಾರ್ಗಳಿರಲಿಲ್ಲ, ಯಾವುದೇ ಟೂರ್ ಗೈಡ್ಗಳು ಕೂಡ ಇರಲಿಲ್ಲ. ಕೇವಲ ಲೋಕಲ್ ಬಸ್ ಮತ್ತು ಆಟೋ ರಿಕ್ಷಾಗಳು. ಇವೇ ನಮ್ಮನ್ನು ನಮ್ಮ ಮುಂದಿನ ಡೆಸ್ಟಿನೇಷನ್ ಮ್ಯಾಂಗ್ರೋವ್ಸ್ ಕಯಾಕಿಂಗ್ ಇಲ್ಲಿಗೆ ತಲುಪಿಸೋ ಕೆಲಸನ ಮಾಡುತ್ತೆ. ಟೈಮ್ ವೇಸ್ಟ್ ಮಾಡದೆ ನಮ್ಮ ಪ್ರವೇಶ ಸೀದಾ ಅಖಾಡಕ್ಕೆ ಆಗತ್ತೆ. ನಾವು ಹೋಗ್ತಿದ್ದಂಗೆ ಒಬ್ಬೊಬ್ಬರಾಗಿ ಬೇರೆಯವರು ಕೂಡ ಪ್ರವೇಶ ಕೊಡಲಿಕ್ಕೆ ಶುರು ಮಾಡ್ತಾರೆ. ಮ್ಯಾಂಗ್ರೋವ್ಸ್ ಒಳಗಡೆ ಹೋಗ್ತಾ ಇದ್ದಾಗೆ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಬಂದ ಹಾಗೆ ಆಗ್ತಾ ಇತ್ತು. ಕಾಮ್, ಮಿಸ್ಟೀರಿಯಸ್ ಆ್ಯಂಡ್ ವೈಲ್ಡ್. ಈ ಸಣ್ಣದಾದ ದಾರಿಗಳ ಮೂಲಕ ಒಳಗೆ ಹೋಗಬೇಕಾದ್ರೆ ಇದು ಎಲ್ಲಿಗೆ ಹೋಗುತ್ತೋ ಹೋಗಲಿ ಅನ್ನೋ ಹಾಗೆ ನಮಗೆ ಆಗ್ತಾ ಇತ್ತು. ನೀರು ಒಂದೇ ಜಾಗದಲ್ಲಿ ನಿಂತಿದ್ರು, ನಮ್ಮ ಮನಸ್ಸು ಮಾತ್ರ ಬೇರೆ ಬೇರೆ ಕಡೆ ಓಡಾಡ್ತಾ ಇತ್ತು. ನಾವು ನಗಾಡ್ತಾ ಇದ್ದೆವು, ಬೊಬ್ಬೆ ಹೊಡಿತಾ ಇದ್ದೆವು, ಮಧ್ಯೆ ಮಧ್ಯೆ ಜಗಳ ಕೂಡ ಆಗ್ತಾ ಇತ್ತು. ಬಟ್ ಇದೇ ಅಲ್ವಾ ಆ್ಯಕ್ಚುಯಲ್ ಫನ್ ಪಾರ್ಟ್. ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ.
ಇದನ್ನು ನೀವು ಕೂಡ ಒಂದ್ಸರಿ ಫೀಲ್ ಮಾಡಬೇಕಷ್ಟೇ. ಇವಾಗ ನಾವಿರೋದು ಇದು ಮ್ಯಾಂಗ್ರೋವ್ಸ್ ಕಾಯಕಿಂಗ್ ಅಂತ ಸಾಲಿಗ್ರಾಮದಿಂದ ಒಂದು 3 ಕಿಲೋಮೀಟರ್ ಈಚೆ ಇರುವಂಥದ್ದು. ಸೊ ನೀವು ಅಲ್ಲಿಗೆ ಬಂದು ಓನ್ ವೆಹಿಕಲ್ ಇದ್ರೆ ಹಾಗೆ ಬರ್ಬೋದು, ಅಥವಾ ನೀವೇನಾದರೂ ಆಟೋ ಇದ್ರೆ ಆಟೋ ರಿಕ್ಷಾ ತೊಗೊಂಡು ಬರ್ಬೋದು ಇಲ್ಲಿವರೆಗೆ. ಸೊ ಪ್ಲೇಸ್ ಚೆನ್ನಾಗಿದೆ. ಸೊ ನಿಮಗೆ ಸರ್ವಿಸ್ ಕೂಡ ಚೆನ್ನಾಗಿರುತ್ತೆ, ಅಂದರೆ ತುಂಬ ಮ್ಯಾಂಗ್ರೋವ್ ಫಾರೆಸ್ಟ್ ಸಿಗುತ್ತೆ, ತುಂಬ ಡೀಪಾಗಿ ಹೋಗ್ಬೋದು. ಸೊ ಎಷ್ಟು ಟೈಮ್ ಬೇಕು ನಿಮ್ಗೆ ಅಷ್ಟೊತ್ತು ನೀವು ಕಾಯಕಿಂಗ್ ಮಾಡ್ಬೋದು. ಸೊ ಬ್ಯಾಕ್ ವಾಟರ್ ಕೂಡ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಸ್ಟಾಪ್ ಆಗಿರ್ಬೋದು ಇಲ್ಲದೆಲ್ಲ. ಸೊ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಯಾರಾದರೂ ನೀವು ಕಾಯಕಿಂಗ್ ಮಾಡ್ತೀರಿ ಅಂತ ಹೇಳಿದರೆ ಸೊ ಉಡುಪಿ ಹತ್ರ ಬಂದರೆ ಇಲ್ಲಿ ಮ್ಯಾಂಗ್ರೋವ್ಸ್ ಕಾಯಕಿಂಗ್ ಇದೆ, ಖಂಡಿತ ಚೆನ್ನಾಗಿರುತ್ತೆ. ಅವರ ಡೀಟೇಲ್ಸ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ನೀವು ಉಡುಪಿಗೆ ಬಂದ ಮೇಲೆ ಈ ಜಾಗನ ಮಾತ್ರ ಮಿಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಮರವಂತೆ ಬೀಚ್ ಇದೆಯಲ್ಲ, ಇದು ಅಷ್ಟು ಕೂಡ ಫೇಮಸ್ಸು. ಈ ಹೈವೇ ಪಕ್ಕದಲ್ಲೇ ಬೋರ್ಗರೆಯುವಂಥ ಈ ಅಲೆಗಳಿದೆಯಲ್ಲ, ಇದು ನಮ್ಮನ್ನು ಕೂಗಿ ಕೂಗಿ ಕರೀತಾ ಇರುತ್ತೆ. ಯಾರಾದರೂ ಕೂಡ ಒಂದ್ಸಲ ಗಾಡಿ ನಿಲ್ಲಿಸಿ ಈ ವ್ಯೂನ ನೋಡಿ ಎಂಜಾಯ್ ಮಾಡದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಇಲ್ಲಿ ಸನ್ಸೆಟ್ ಕ್ಯಾಪ್ಚರ್ ಮಾಡಬೇಕು ಅಂತ ತುಂಬ ಆಸೆ. ಆದರೆ ಕೆಲವೊಂದು ಸಲ ಈ ಆಕಾಶ ನಾವು ಅಂದ್ಕೊಂಡಂಗೆ ನಮಗೆ ಸಾಥ್ ಕೊಡೋದಿಲ್ಲ ಅಲ್ವಾ. ಸೂರ್ಯ ಯಾಕೆ ಮುಂದೆ ಬರ್ತಾನೆ ಇರಲಿಲ್ಲ. ಈ ಅಮ್ಮನ ಸೆರಗಿನ ಹಿಂದೆ ಈ ಮಕ್ಕಳು ಬಚ್ಚಿಟ್ಕೊಳ್ತಾರಲ್ಲ, ಅದೇ ಥರ ಮೋಡದ ಹಿಂದೆನೇ ಮರೆ ಮಾಡಿ ನಿಂತ್ಕೊಂಡಿದ್ದ. ನಾನು ಕಾಯ್ತಾನೆ ಇದ್ದೆ, ಆದರೆ ಅದರ ಜೊತೆಗೆ ಈ ವ್ಯೂನ ಕೂಡ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಒಂದು ಕಡೆ ನೋಡಿದರೆ ಅರಬ್ಬಿ ಸಮುದ್ರ, ಅದೇ ಇನ್ನೊಂದು ಕಡೆ ನೋಡಿದರೆ ಸೌಪರ್ಣಿಕಾ ನದಿ. ಈ ಸಮುದ್ರದ ಅಲೆಗಳ ಹೊಡೆತ ಇದೆಯಲ್ಲ, ಇದನ್ನು ತಡೆಯೋಕೆ ಅಂತಾನೆ ಇಲ್ಲಿ ಹಾಕಿರುವಂಥ ಕಲ್ಲುಗಳು. ಇದೇ ಆ್ಯಕ್ಚುಲಿ ಇಲ್ಲಿನ ವಿಶೇಷ. ಇನ್ನೇನು ನಾವು ಇಲ್ಲಿಂದ ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆ ಹೊರಡಬೇಕು. ಅಷ್ಟರಲ್ಲೇ ಮನೆಯಿಂದ ಕಾಲ್ ಬರುತ್ತೆ. ನಾವು ಪ್ಲ್ಯಾನ್ ಮಾಡೋದಕ್ಕಿಂತ ಮೊದಲೇ ನಾವು ಇಲ್ಲಿಂದ ಹೊರಡಲೇಬೇಕಿತ್ತು. ನೋ ಪರ್ಫೆಕ್ಟ್ ಎಂಡಿಂಗ್, ಜಸ್ಟ್ ಆ್ಯನ್ ಅನ್ಫಿನಿಶ್ಡ್ ಸ್ಟೋರಿ. ಈ ಜರ್ನಿಯಿಂದ ನನಗೊಂದಂತೂ ಅರ್ಥ ಆಯಿತು, ಎಲ್ಲ ಜರ್ನಿ ಕೂಡ ಸಕ್ಸಸ್ಫುಲ್ ಆಗಬೇಕು ಅಂತ ಏನೂ ಇಲ್ಲ. ಕೆಲವು ಸಲ ನಾವು ಸನ್ಸೆಟ್ ಮಿಸ್ ಮಾಡ್ಕೋಬೋದು, ಖಾಲಿ ಹೋಗಿರೋ ಬೋಟ್ ಖಾಲಿನೇ ರಿಟರ್ನ್ ಬರ್ಬೋದು, ಬಲೆ ನಮ್ಮ ಕೈಯಲ್ಲಿ ಖಾಲಿಯಾಗಿ ಉಳಿಬೋದು. ಕೆಲವೊಂದು ಸಲ ನಮ್ಮ ಪ್ಲ್ಯಾನ್ ಕೂಡ ಚೇಂಜ್ ಆಗ್ಬೋದು. ಆದರೆ ಈ ದಾರಿ ಮುಗಿದ ಮೇಲೆ ಕೂಡ ನಮ್ಮ ಜೊತೆ ನಮ್ಮ ನೆನಪುಗಳು ಹಾಗೇನೆ ಉಳಿಯುತ್ತೆ ಅಲ್ವಾ, ಅದೇ ನಿಜವಾದ ಪ್ರಯಾಣ. ಯಾಕಂದರೆ ಎಲ್ಲ ಜರ್ನಿ ಕೂಡ ಸಕ್ಸಸ್ಫುಲ್ ಆಗೋದೇ ಇಲ್ಲ, ಆದರೆ ಪ್ರತಿಯೊಂದು ಜರ್ನಿ ಕೂಡ ಏನಾದರೂ ಒಂದು ಪಾಠನ್ನು ನಮಗೆ ಕಲಿಸತ್ತೆ. ಎಷ್ಟು ಸಾಕಲ್ವ ನಮಗೆ. ಪಟ್ಟ ಹೊಡಿತಾರೆ. ಬಂದು 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 ಇನ್ನ ಸಾವಣಿ